ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಸೋಮವಾರ ಶಿವಸ್ವಾಮಿಯನ್ನು ಆರಾಧಿಸುವಂಥ ಹಾಗೂ ಈ ದಿನವೇ ಸಂಕಷ್ಟಹರ ಚತುರ್ಥಿ ಬಂದಿರೋದರಿಂದ ತಪ್ಪದೆ ಭಗವಂತನನ್ನು ನಮ್ಮ ನಿಂತಿರುವ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸೋದಕ್ಕೆ, ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ, ಬುದ್ಧಿವಂತರನ್ನಾಗಿ ಮಾಡೋದಕ್ಕೆ, ಎಲ್ಲ ರೀತಿಯಲ್ಲೂ ಕೂಡ ನಿಂತಿರುವ ಕೆಲಸಗಳು ಸರಾಗವಾಗಿ ನಡಿಬೇಕು ಅನ್ನೋದಕ್ಕೆ ಸಂಕಷ್ಟಹರ ಚತುರ್ಥಿಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾಕಂದರೆ ಮನೆಯಲ್ಲೇ ನಾವು ಮಾಡಿಕೊಳ್ಬೇಕು. ಮನೆ ಅನ್ನುವಂಥದ್ದು ನಮಗೆ ಒಳ್ಳೆಯದನ್ನು ಕೊಡುತ್ತೆ, ಕೆಟ್ಟದ್ದನ್ನು ಕೊಡುತ್ತೆ, ನೆಮ್ಮದಿಯನ್ನು ಕೊಡುತ್ತೆ. ಹಾಗೂ ತುಂಬ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ಆ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾನೇ ಇರಬೇಕಾಗುತ್ತೆ. ಅದನ್ನು ದೂರ ಮಾಡೋದಕ್ಕೆ ಈ ಪರಿಹಾರಗಳು ತುಂಬ ಸಹಾಯಕ್ಕೆ ಬರುತ್ತೆ ಅಂತ ಹೇಳಬಹುದು. ಯಾವ ಪರಿಹಾರ ಮಾಡಿಕೊಂಡ್ರೂ ಕೂಡ ನಂಬಿಕೆಯಿಂದ ಮಾಡಿಕೊಳ್ಬೇಕು. ಆ ನಂಬಿಕೆಯೇ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ದಾರಿಯಾಗುತ್ತೆ ಸ್ನೇಹಿತರೆ. ದಾಸವಾಳದ ಪರಿಹಾರ. ದಾಸವಾಳದ ಎಲೆ ಅನ್ನುವಂಥದ್ದು, ಅದರ ಹೂವು ಪ್ರತಿಯೊಬ್ಬರಿಗೂ ಗೊತ್ತು. ಗಣಪತಿಗೆ ತುಂಬ ಪ್ರೀತಿಕರವಾಗಿರುವಂಥ ಹೂವು. ಸಂಕಷ್ಟ ಚತುರ್ಥಿಯ ದಿನ ಹೂವನ್ನು ನಾವು ಈ ರೀತಿ ಅರ್ಪಿಸೋದ್ರಿಂದ ಭಗವಂತನಿಗೆ ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು. ಈ ದಿನ ತುಂಬ ಸುಲಭ ವಿಧಾನದಲ್ಲೇ ಸಾಕಷ್ಟು ಜನ ನಾವು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡ್ಕೊಂಡಿದ್ದೀವಿ, ಸಾಲ ಮಾಡ್ಕೊಂಡಿದ್ದೀವಿ, ಸಾಲ ತೀರಿಸ್ಬೇಕು. ಮನೆಯಲ್ಲಿ ₹1 ಕೂಡ ದುಡ್ಡು ನಿಲ್ತಾ ಇಲ್ಲ. ದುಡ್ಡು ನಿಲ್ಲುವಂಥ ಪರಿಹಾರ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಖರ್ಚುಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ನಾವು ಒಂದು ₹100 ದುಡಿತಾ ಇದ್ದೀವಿ ಅಂದರೆ ₹500 ಖರ್ಚು ಬರುವಷ್ಟು ಪರಿಸ್ಥಿತಿಗಳು ಬಿಕ್ಕಟ್ಟಾಗಿದೆ. ಹೌದು, ಇದು ಸಹಜವಾಗಿ ಕೆಲವೊಬ್ಬರಿಗೆ ತಿಂಗಳು ಪೂರ್ತಿ ದುಡಿತಾ ಇರ್ತೀವಿ. ತಿಂಗಳಲ್ಲಿ ನಮಗೆ ಆ ಸಂಬಳ ಬಂದಿದೆ ಅಂದಾಗ ಕಣ್ಣಿಗೆ ನೋಡ್ತೀವೋ ಇಲ್ವೋ, ಮತ್ತೆ ಅದೇ ಲಿಸ್ಟ್ ಹಾಕ್ಕೊಂಡು ಬಿಟ್ಟಿರ್ತೀವಿ. ಇವ್ರು ಕೊಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ. ಮತ್ತೆ ಖಾಲಿ ಜಾಬ್ ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ಈ ಪರಿಹಾರವನ್ನು ಒಂದು ಸಂಕಷ್ಟಿಯ ದಿನ ನೀವು ಮಾಡಿಕೊಂಡಾಗ ಅದರ ಬದಲಾವಣೆ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಒಂದು ಅನುಭವಕ್ಕೆ ಬರುತ್ತೆ ಸ್ನೇಹಿತರೆ. ಯಾರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೋ, ಆಧ್ಯಾತ್ಮಿಕವಾಗಿಯೂ ಕೂಡ ಇದು ಆಯುರ್ವೇದಿಕ್ ಒಂದು ರೂಪದಲ್ಲೂ ಕೂಡ ತುಂಬಾ ಯೂಸ್ ಆಗುವಂಥ ಗಿಡ ಅಂತ ಹೇಳಬಹುದು. ಲಕ್ಷ್ಮೀದೇವಿ, ಭೂದೇವಿ ನೆಲೆಸಿರುವಂಥ ಒಂದು ಗಿಡ ಅಂತ ನಾವು ಸಾಕಷ್ಟು ಸಾರಿ ಹೇಳ್ಕೊಂಡಿದ್ದೀವಿ. ಈ ಗಿಡಕ್ಕೆ ನಾವು ನಮಸ್ಕಾರ ಮಾಡಿ 21 ಎಲೆಗಳನ್ನು ತಗೊಳ್ಳಿ ಸ್ನೇಹಿತರೆ. ಚಿಕ್ಕದು ದೊಡ್ಡದು ಅಂತೇನು ನೋಡೋದಕ್ಕೆ ಹೋಗಬೇಡಿ. ಸಾಧಾರಣವಾಗಿ ಈ ರೀತಿಯ ಸಮಸ್ಯೆಗಳಿಗಾಗಿ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನು ಪರಿಹಾರಕ್ಕೋಸ್ಕರ ನಾವು ಮಾಡ್ಕೊಳ್ತಾ ಇದ್ದೀವಿ ತಾಯಿ ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೆ. 21 ಎಲೆಗಳನ್ನು ನೀವು ತಗೊಂಡು ಬಂದು ಕ್ಲೀನಾಗಿ ಒಂದು ಬೇಷನ್ನಲ್ಲಿ ಅರಿಶಿಣದ ನೀರನ್ನು ಮಿಕ್ಸ್ ಮಾಡಿಕೊಂಡು ತೊಳ್ಕೊಳ್ಳಿ ಸ್ನೇಹಿತರೆ. ಸ್ಮೂತಾಗಿ ಇದನ್ನು ತೊಳೆದುಬಿಟ್ಟು ನಾವು ಮಾಲೆ ಮಾಡ್ತೀವಲ್ವ, ಹೂವಿನ ಮಾಲೆ, ಆ ಥರ ಕಟ್ಕೊಳ್ಬೇಕು. ಬಿಳಿ ದಾರದಲ್ಲಿ ಕಟ್ಕೊಳ್ಳಿ. ಬಿಳಿ ದಾರದಲ್ಲಿ ನಾವು ಕಟ್ಟಿ ನಾವು ಗಣಪತಿಗೆ ಇದನ್ನು ಅರ್ಪಿಸಿದರೆ ಸಾಕು, ಇಷ್ಟಾರ್ಥಗಳು ನೆರವೇರುತ್ತೆ. ಯಾವುದೇ ರೀತಿಯಾದಂಥ ಕಷ್ಟಗಳಿದ್ದರೂ ಕೂಡ ಅವುಗಳನ್ನು 4 ಕಡೆಯಿಂದ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಈ ಎಲೆಯಲ್ಲಿ ಇರೋದರಿಂದ ಕಣ್ಣು ಮುಚ್ಕೊಂಡು ಆರಾಮಾಗಿ ಮಾಡಬಹುದು. ಎಲ್ಲ ರೀತಿಯಾದಂಥ ಎಲೆ, ಮರ, ಗಿಡ ಅನ್ನುವಂಥದ್ದು ನಮಗೆ ಧಾರಾಳವಾಗಿ ಪರಿಸರದಲ್ಲಿ ಸಿಗುವಂಥದ್ದು. ಈ ರೀತಿ ಸಿಕ್ಕಿದಾಗ ನಾವು ಬಳಸ್ಕೊಂಡು ಅದನ್ನು ಸೆಂಟ್ರಲ್ಲಿ ನೀವು ಹೂವು ಕೂಡ ಸೇರಿಸಿ ಕಟ್ಟಬಹುದು. ದಾಸವಾಳದ ಹೂವು ಏನಾದರೂ ಸಿಕ್ಕಿದ್ರು, ಅಕಸ್ಮಾತ್ ನಮಗೆ ಸರಿಯಾದಂಥ ಸಮಯಕ್ಕೆ ಎಲೆಗಳು ಸಿಗಲಿಲ್ಲಕ್ಕ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಸಂಕಷ್ಟಿಯ ದಿನ ಮತ್ತೊಂದು ದಿನ ಮಾಡ್ಕೊಳ್ಬಹುದು, ಅಥವಾ ಬುಧವಾರದ ದಿನಗಳಲ್ಲಿ ಮಾಡ್ಕೊಳ್ಬಹುದು. ಗಣಪತಿ ದೇವರು ನಿಮ್ಮ ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹ ಇದ್ದರೆ ಹಾಕೋದಕ್ಕಾಗುತ್ತೆ ಅಂದರೆ ಹಾಕಿ. ಇಲ್ಲಾಂದರೆ ಪಾದದ ಮುಂದೆ ಪ್ಲೇಟಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು 24 ಗಂಟೆಗಳು ಆ ಜಾಗದಲ್ಲೇ ಇರಬೇಕು. ಭಗವಂತನ ಆಶೀರ್ವಾದ ಅನ್ನೋದು
ಆ ಎಲೆಗಳ ಒಂದು ಮಾಲೆ ಮಾಡಿರ್ತೀವಲ್ವ ಅದಕ್ಕೆ ತುಂಬಿಸಿರ್ತಾನೆ ಭಗವಂತನು. ಅದನ್ನು ತಗೊಂಡು ನಮ್ಮ ಬೀರ್ವನಲ್ಲಿ ಕ್ಯಾಶ್ ಇಡ್ತೀವಲ್ವ ಆ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕು. ಒಣಗಿದ್ರೂ ಪರವಾಗಿಲ್ಲ, ಅದನ್ನು ಇಟ್ಕೊಳ್ಳಿ. ಒಂದಷ್ಟು ದಿನಗಳು ನೋಡಿ ಇಷ್ಟೊಂದು ಬದಲಾವಣೆ ಆಗುತ್ತೆ. ಸಾಲಗಳಿದ್ದರೆ ತೀರುತ್ತೆ, ನಮಗೆ ದುಡ್ಡು ಕಾಸು ಅನ್ನೋದು ಹುಡುಕೊಂಡು ಬರುತ್ತೆ. ಇನ್ನು ರಾತ್ರಿ ಮನೆಯಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಕೆಳಗಡೆ ಒಂದು ಪ್ಲೇಟಲ್ಲಿ ಕಲ್ಲುಪ್ಪನ್ನು, ಸ್ವಲ್ಪ ಸಾಸುವೆಯನ್ನು, ಅರಿಶಿಣ, ಕುಂಕುಮ ಹಾಗೂ ಒಣಮೆಣಸಿನಕಾಯಿ ಇಷ್ಟನ್ನು ನಾವು ಹಾಕ್ಕೊಂಡಿದ್ದೇ ಪ್ಲೇಟಲ್ಲಿ ಇಡಬೇಕು. ಸಾಧಾರಣವಾಗಿ ಅಡುಗೆ ಮನೆಯಲ್ಲಿ ಮಾಡುವಂಥ ಪರಿಹಾರಗಳು ಜ್ಯೇಷ್ಠಾದೇವಿಯನ್ನು ಹೊರಗಡೆ ತಳ್ಳುತ್ತೆ. ಶ್ರೀ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ. ಇಬ್ಬರು ಅಕ್ಕ ತಂಗಿಯರೇ, ಆದರೆ ಲಕ್ಷ್ಮೀದೇವಿ ಇರುವ ಜಾಗದಲ್ಲಿ ಜ್ಯೇಷ್ಠಾದೇವಿ ಬರೋದಿಲ್ಲ. ಜ್ಯೇಷ್ಠಾದೇವಿ ಎಲ್ಲಿರ್ತಾಳೋ ಶ್ರೀ ಮಹಾಲಕ್ಷ್ಮಿ ಬರೋದಿಲ್ಲ. ಅದಕ್ಕೆ ಗಮನದಲ್ಲಿ ಇಟ್ಕೊಂಡು ಕಿಚನಲ್ಲೇ ಬಂದು ಜ್ಯೇಷ್ಠಾದೇವಿ ನೆಲೆಸುವಂಥದ್ದಾಗುತ್ತೆ. ನಾವು ಹಾಲು ಚೆಲ್ತೀವಿ, ಪದೇ ಪದೇ ಸೀದೋಗ್ತಾ ಇರುತ್ತೆ, ಪಾತ್ರೆಗಳು ಸೌಂಡ್ ಆಗ್ತಾ ಇರುತ್ತೆ, ನೀರು ಚೆಲ್ತಾ ಇರ್ತೀವಿ, ಹಾಲು ಚೆಲ್ತಾ ಇರ್ತೀವಿ. ಪ್ರತಿ ಸಾರಿನೂ ಸ್ಟವ್ ಮೇಲೆ ನೀಟಾಗೇ ಇರೋದಿಲ್ಲ, ಮುಸುರೆ ಬಟ್ಟೆಗಳು ತೊಳೆಯೋದಿಲ್ಲ, ಸಿಂಕ್ ತುಂಬ ಪಾತ್ರೆಗಳಿರುತ್ತೆ. ನೀವು ನೋಡಬಹುದು ಈ ಸಣ್ಣ ಕೆಲಸಗಳನ್ನು ಕೂಡ ಯಾರು ಮಾಡ್ಕೊಳ್ಳೋದಕ್ಕೆ ಮನಸ್ಸೇ ಆಗೋದಿಲ್ವೋ ಅವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶ್ರೀ ಮಹಾಲಕ್ಷ್ಮಿ ಬಂದು ನೆಲೆಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀಟಾಗಿ ಇಟ್ಕೊಂಡಿರಬೇಕು. ನಮಗೆ ಬಡತನ ಕೊಟ್ಟಿರಬಹುದು, ಆದರೆ ಯಾವಾಗಲೂ ಅಷ್ಟೇ ನೀಟಾಗಿ ಇಟ್ಕೊಂಡ್ರೆ ಅಂತಹ ಜಾಗದಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ. ಈ ಥರ ಆಗ್ತಾ ಇದ್ದರೆ ಜ್ಯೇಷ್ಠಾದೇವಿ ಕದಲು ಕೂಡ ಹೋಗೋದಿಲ್ಲ ಸ್ನೇಹಿತರೆ. ಇಷ್ಟನ್ನು ನೀವು ಅದಕ್ಕೆ ರಾತ್ರಿ ಅಡುಗೆ ಮನೆಯಲ್ಲಿ ಸ್ವಚ್ಛ ಮಾಡಿಕೊಂಡು ಗ್ಯಾಸ್ ಸ್ಟವ್ ಕೆಳಗಡೆ ಇಡಿ. ಆಗ ಇದನ್ನೆಲ್ಲವೂ ನೋಡಿ ಈ ಜಾಗದಲ್ಲಿ ನಿಲ್ಲಬಾರ್ದು ಅಂತಂದ್ಬಿಟ್ಟು ಜ್ಯೇಷ್ಠಾದೇವಿ ಹೊರಟೋಗ್ಬಿಡ್ತಾಳೆ. ಸುಖ, ಶಾಂತಿ, ಸಮೃದ್ಧಿಯನ್ನು ಮಹಾಲಕ್ಷ್ಮಿ ಹೊತ್ತು ತರ್ತಾಳೆ ಖುಷಿಯಿಂದ, ಸಂತೋಷವಾಗಿ. ನಾವು ಮಾಡುವಂಥ ಪರಿಹಾರ ನಂಬಿಕೆಯಿಂದ ಮಾಡಿಕೊಳ್ಬೇಕು. ಕೇಳ್ಕೊಳ್ಳಿ ತಾಯಿಯನ್ನು, ನಮ್ಮ ಮನೆಯಲ್ಲಿರುವ ಎಲ್ಲ ಕಷ್ಟಗಳನ್ನು ದೂರ ಮಾಡು ತಾಯಿಯೇ. ಈ ಇಷ್ಟು ವರ್ಷಗಳು ಇಷ್ಟು ದರಿದ್ರವನ್ನು ತುಂಬಿತ್ತು ನಮ್ಮ ಮನೆಯಲ್ಲಿ, ಅದನ್ನು ಕಳಿಸು ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ಮಾರನೇ ದಿನ ತೆಗೆದುಬಿಟ್ಟು ನೀವು ಒಂದು ಕವರಲ್ಲಿ ಹಾಕ್ಕೊಂಡು ದೂರ ಹಾಕಬೇಕು. ಸಾಕಷ್ಟು ಜನ ಮನೆ ಮುಂದೆ ಡಸ್ಟ್ಬಿನ್ ಇರುತ್ತೆ, ಅದ್ರ ಒಳಗಡೆ ಹಾಕಿದ್ರೆ ಕಸ ಬಂದವರು ಎತ್ಕೊಂಡು ಹೋಗ್ತಾರೆ ಅಂತ ಅಲ್ಲಿ ಹಾಕ್ಬಿಡ್ತಾರೆ. ಆ ಥರ ಮಾಡೋದಕ್ಕೆ ಹೋಗಬೇಡಿ, ದೂರ ಹಾಕಬೇಕು. ಯಾಕಂದರೆ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವು ಕಷ್ಟಗಳನ್ನು, ಕಣ್ಣೀರನ್ನು, ಅವಮಾನ, ಬಾಧೆ ಎಲ್ಲವನ್ನು ನಾವು ಹೇಳ್ಕೊಂಡಿರ್ತೀವಿ, ಅದನ್ನು ಅಬ್ಸರ್ವ್ ಮಾಡಿರುತ್ತೆ. ಅದನ್ನು ತಗೊಂಡೋಗೋದಕ್ಕೆ ಇದು ಸ್ವಲ್ಪ ದೂರದಲ್ಲಿ ಬಿಸಾಕ್ಬಿಟ್ಟು ಬರಬೇಕು ನಾವು. ಆಗ ಸಾಧ್ಯ ಆಗುತ್ತೆ ನಮ್ಮ ಮನೆಗೆ ಸಂತೋಷವನ್ನು ತುಂಬೋದಕ್ಕೆ. ಇಷ್ಟು ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.